ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಒಡಿಶಾದಲ್ಲಿರೋ ಪುರಿ ಜಗನ್ನಾಥ ದೇವಸ್ಥಾನ ಹಿಂದೂಗಳಿಗೆ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ. ನೀಲ ಮಾಧವನ ದರ್ಶನಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಬರುತ್ತಲೇ ಇರುತ್ತಾರೆ. ಈ ಒಂದು ಕ್ಷೇತ್ರದ ಭೇಟಿ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನದ ಫಲಕ್ಕೆ ಸಮ ಎಂಬ ನಂಬಿಕೆ ಇದೆ. ಶ್ರೀ ಮಹಾವಿಷ್ಣು ಅವತಾರ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ತನ್ನ ಅಣ್ಣ ಬಲರಾಮ, ತಂಗಿ ಸುಭದ್ರಾ ಜೊತೆಗೆ ನೆಲೆಸಿದ್ದು 12ನೇ ಶತಮಾನದಿಂದಲೂ ದೇವಸ್ಥಾನ ಪ್ರಸಿದ್ಧಿ ಪಡೆದಿದೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಉತ್ಸವ ಅಂದರೆ ಅದು ಪುರಿ ಜಗನ್ನಾಥ ಉತ್ಸವ. ಈ ಉತ್ಸವದಲ್ಲಿ ಒಂದು ಬಾರಿ ಭಾಗಿಯಾದರೆ ಸಾಕು, ಜನ್ಮ ಪಾವನವಾಗುತ್ತದೆ. ವಿಶ್ವವಿಖ್ಯಾತ ಪುರಿ ಜಗನ್ನಾಥ ಭವ್ಯ ರಥೋತ್ಸವ ಪ್ರತಿ ವರ್ಷ ಆಷಾಢ ಮಾಸ ಶುಕ್ಲ ಪಕ್ಷ ವಿಧಿಯ ತಿಥಿಯಂದು ಆಚರಿಸಲಾಗುತ್ತದೆ. ಪುರಿ ಜಗನ್ನಾಥ ದೇವಸ್ಥಾನ ವಿಸ್ಮಯಗಳ ತಾಣ. ದೇವಸ್ಥಾನದಲ್ಲಿರೋ ಎಷ್ಟೋ ಪವಾಡಗಳ ಪೈಕಿ ರಥಯಾತ್ರೆ ಮತ್ತಷ್ಟು ಚಮತ್ಕಾರ ಹೊಂದಿದೆ. ಪವಿತ್ರ ರಥಯಾತ್ರೆಯ ಮಹತ್ವ, ವಿಸ್ಮಯಗಳು ಏನೆಂದು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಪುರಿ ಜಗನ್ನಾಥ ಸನ್ನಿಧಿಯಲ್ಲಿರೋ ಪವಾಡಗಳ ಬಗ್ಗೆ ತಿಳಿದೇ ಇದೆ. ಅಲ್ಲಿರೋ ದೇವರ ಮೂರ್ತಿಗಳು, ಗೋಪುರ ಮೇಲಿರೋ ಧ್ವಜ, ಚಕ್ರ ಸೇರಿದಂತೆ ಎಷ್ಟೋ ವಿಷಯಗಳು ದೈವ ವಿಸ್ಮಯಗಳಾಗಿವೆ. ಇದರ ಸಾಲಲ್ಲಿ ರಥಯಾತ್ರೆಯೂ ಒಂದು. ಇಡೀ ವಿಶ್ವಕ್ಕೆ ಪ್ರಸಿದ್ಧಿ ಹೊಂದಿರೋ ಈ ದೈವ ರಥಯಾತ್ರೆಯಲ್ಲಿ ದೇವಾನುದೇವತೆಗಳೇ ಧರೆಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ. ಈ ಒಂದು ರಥಯಾತ್ರೆ ಕಣ್ತುಂಬಿಕೊಂಡರೆ ಜೀವನ ಸಾರ್ಥಕ. ಇದಕ್ಕಾಗಿ ದೇಶ ವಿದೇಶಗಳಿಂದ ಭಕ್ತರು ಬರುತ್ತಾರೆ. ಪುರಿಯಲ್ಲಿ ಆಗೋ ವಿಜೃಂಭಣೆಯ 3 ರಥಗಳ ಉತ್ಸವದಲ್ಲಿ ಹಲವು ವಿಚಾರಗಳಿವೆ. 9 ದಿನಗಳ ಈ ರಥಯಾತ್ರೆ ವಿಸ್ಮಯ. ಈ ರಥಗಳನ್ನು ಚಲಿಸುವ ದೇವಾಲಯಗಳು ಎಂದೇ ಕರೆಯಲಾಗುತ್ತದೆ. ರಥಯಾತ್ರೆಯನ್ನು ಶ್ರೀ ಕ್ಷೇತ್ರ, ಪುರುಷೋತ್ತಮ ಕ್ಷೇತ್ರ, ಶಂಖಕ್ಷೇತ್ರ ಅನ್ನೋ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಪ್ರತಿ ವರ್ಷ ರಥಯಾತ್ರೆಗೆ 3 ರಥಗಳನ್ನು ಹೊಸದಾಗಿಯೇ ಮಾಡುವುದು ಇಲ್ಲಿನ ವಿಶೇಷ. ಸಾಮಾನ್ಯವಾಗಿ ದೇವಸ್ಥಾನಗಳ ಆವರಣದಲ್ಲಿ ರಥೋತ್ಸವಕ್ಕಾಗಿ ಉಪಯೋಗಿಸೋ ರಥಗಳು ನೋಡುತ್ತೇವೆ. ಆದರೆ ಪುರಿಯಲ್ಲಿ ಮಾತ್ರ ಪ್ರತಿ ವರ್ಷವೂ ಅಷ್ಟು ದೊಡ್ಡ ರಥಗಳು ಹೊಸದಾಗಿಯೇ ಸಿದ್ಧಪಡಿಸುತ್ತಾರೆ. ರಥ ತಯಾರಿಕೆಗೆ ವೈಶಾಖ ಬಹುಳ ಪಕ್ಷದ ದಿನ ಶುರುವಾಗುತ್ತದೆ. ಅಕ್ಷಯ ತೃತೀಯ ದಿನದಿಂದ ರಥಗಳ ತಯಾರಿಕೆ ಶುರುವಾಗುತ್ತದೆ. ಆಷಾಢ ಶುದ್ಧ ಪಾಡ್ಯಮಿ ಅಂದರೆ 58 ದಿನಗಳಲ್ಲಿ ಸಂಪೂರ್ಣವಾಗುತ್ತದೆ. ಅತಿ ದೊಡ್ಡ ರಥ ಜಗನ್ನಾಥನ ರಥ. ಈ ರಥವನ್ನು ನಂದಿಘೋಷ ಎನ್ನುತ್ತಾರೆ. ಇದು 45 ಅಡಿ ಎತ್ತರ, 16 ಚಕ್ರವಿರುತ್ತದೆ. ಬಲರಾಮನ ರಥ 44 ಅಡಿ ಎತ್ತರವಿದ್ದು ತಾಳಧ್ವಜ ಎನ್ನುತ್ತಾರೆ. ಈ ರಥಕ್ಕೆ 14 ಚಕ್ರವಿರುತ್ತದೆ. ಇನ್ನು ಸುಭದ್ರ ರಥವನ್ನು ದರ್ಪದಳನ ಎಂದು ಕರೆಯಲಾಗುತ್ತದೆ. ಈ ರಥ 43 ಅಡಿ ಎತ್ತರವಿದ್ದು 12 ಚಕ್ರವಿರುತ್ತದೆ. 250 ಅಡಿ ಉದ್ದದ ಹಾಗೂ ದಪ್ಪನೆಯ ಹಗ್ಗಗಳು 3 ರಥಗಳಿಗೂ ಹಾಕಲಾಗುತ್ತದೆ. ಜಗನ್ನಾಥನ ರಥಕ್ಕೆ ಕೆಂಪು ಅರಿಶಿನ ಬಣ್ಣದ ಬಟ್ಟೆ ಹೊದಿಕೆ, ಬಲರಾಮನ ರಥಕ್ಕೆ ಕೆಂಪು ನೀಲಿ ಹಾಗೂ ಸುಭದ್ರೆ ರಥಕ್ಕೆ ಕೆಂಪು ಕಪ್ಪು ಬಣ್ಣದ ಬಟ್ಟೆ ಇರುತ್ತದೆ. ಲಕ್ಷಾಂತರ ಭಕ್ತರು ನಿಧಾನವಾಗಿ 3 ಕಿಲೋಮೀಟರ್ ದೂರದಲ್ಲಿ ಗುಂಡಿಂಚ ಆಲಯವರೆಗೂ ಜೈ ಜಗನ್ನಾಥ ನಾಮಸ್ಮರಣೆಯಲ್ಲಿ ರಥಗಳನ್ನು ಎಳೆಯುತ್ತಾರೆ. ಗುಂಡಿಂಚ ಶ್ರೀಕೃಷ್ಣನ ಚಿಕ್ಕಮ್ಮ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. 7 ದಿನಗಳ ಕಾಲ ಜಗನ್ನಾಥ, ಬಲರಾಮ, ಸುಭದ್ರ ಇಲ್ಲಿದ್ದು ಚಿಕ್ಕಮ್ಮ ಮಾಡಿರೋ ಖಾದ್ಯಗಳನ್ನು ತಿಂದು ವಿಶ್ರಾಂತಿ ಪಡೆದು ನಂತರ ದೇವಸ್ಥಾನಕ್ಕೆ ವಾಪಸ್ ಹೋಗುತ್ತಾರೆ ಎಂದು ತಿಳಿಸಲಾಗುತ್ತದೆ. ಹಿಂತಿರುಗುವ ರಥಯಾತ್ರೆಗೆ ದಕ್ಷಿಣಾಭಿಮುಖ ಎಂದು ಹೇಳಲಾಗುತ್ತದೆ. ಈ ವೇಳೆ ಅರ್ಧ ದಾರಿಯಲ್ಲಿರೋ ಮೌಸಿಮ ಆಲಯ ಬಳಿ ತಾನಾಗಿಯೇ ರಥಗಳು ನಿಲ್ಲುತ್ತವೆಯಂತೆ. ಇಲ್ಲಿ ವಿಶೇಷ ನೈವೇದ್ಯಗಳನ್ನು ದೇವರಿಗೆ ಸಮರ್ಪಿಸಿದ ನಂತರ ಅಲ್ಲಿಂದ ರಥಗಳು ಕದಲುತ್ತಂತೆ. ಮೌಸಿಮ ದೇವಿಯನ್ನು ಪುರಿ ಅಷ್ಟಶಕ್ತಿ ದೇವಿಗಳಲ್ಲಿ ಒಬ್ಬರಾಗಿ ಆರಾಧಿಸಲಾಗುತ್ತದೆ. ಈ ವಿಜೃಂಭಣೆ ಉತ್ಸವದಲ್ಲಿ ವಿಷ್ಣು ಭಕ್ತರು ಮಿಂದೇಳುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.